ಅಮಿತ್ ಶಾ ಅವರನ್ನ ರೀಚ್ ಆಗಿದ್ದಾರೆ ವಿಜೇಂದ್ರ ವಿರೋಧಿಗಳು. ಅಮಿತ್ ಶಾ ಭೇಟಿಯಾದ ಯತ್ನಾಳ್ ಟೀಮ್ ನಾಯಕರು ದೆಹಲಿಯಲ್ಲಿ ರಹಸ್ಯವಾಗಿ ಅಮಿತ್ ಶಾ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಅಮಿತ್ ಶಾ ಬಳಿ ವಿಜೇಂದ್ರ ವಿರುದ್ಧ ರೆಬೆಲ್ಸ್ ದೂರು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮನವಿ ಮಾಡಿದ್ದಾರೆ ರೆಬೆಲ್ಸ್. ವಿಜೇಂದ್ರ ಬದಲಾವಣೆಗೆ ಬಂಡಾಯಗಾರರು ಆಗ್ರಹಿಸಿದ್ದಾರೆ. ಈ ವೇಳೆ ಯಾಕೆ ಬದಲಾವಣೆ ಮಾಡಬೇಕು ಅಂತ ಕೇಳಿದ್ದಾರೆ ಅಮಿತ್ ಶಾ ಅವರು. ವಿಜೇಂದ್ರ ಬದಲಾವಣೆ ಮಾಡಲು ಕಾರಣ ಕೊಡಿ, ರೆಬೆಲ್ಸ್ ಗಳಿಗೆ ಪ್ರಶ್ನೆ ಕೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಈ ವೇಳೆ ಕೆಲವು ದಾಖಲೆಗಳನ್ನ ಅಮಿತ್ ಶಾಗೆ ನೀಡಿದ್ದಾರೆ ರೆಬೆಲ್ಸ್. ಅಧ್ಯಕ್ಷರಾಗಿದ್ದುಕೊಂಡೇ ಗುಂಪುಗಾರಿಕೆ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ವಿಜೇಂದ್ರ ವಿಫಲರಾಗಿದ್ದಾರೆ. ಅಮಿತ್ ಶಾ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಗಮನಿಸ್ತಾ ಇದ್ದೀವಿ, ಅಮಿತ್ ಶಾ ಅವರನ್ನ ಕೊನೆಗೂ ರೀಚ್ ಆಗಿದ್ದಾರೆ ಇಲ್ಲಿ ವಿಜೇಂದ್ರ ಅವರ ವಿರೋಧಿಗಳು. ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೇರಿದ ದಿನದಿಂದಲೂ ಕೂಡ ಅವರ ಬೆನ್ನು ಬಿದ್ದು ಬಿಟ್ಟಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಯಾವುದೇ ಕಾರಣಕ್ಕೂ ನಾವು ವಿಜೇಂದ್ರ ಅವರನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ, ಅವ್ರು ಹೇಳಿದ್ದನ್ನ ನಾವು ಕೇಳಲ್ಲ ಅನ್ನೋ ನಿಟ್ಟಿನಲ್ಲಿನೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಅದಾದ ನಂತರ ಈಗ ನೇರವಾಗಿ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರೋದು. ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿದ್ದಾರೆ. ಆ ಸಂದರ್ಭದಲ್ಲಿ ಯತ್ನಾಳ್ ಅಂಡ್ ಟೀಮ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು. ಯಾವ ಕಾರಣಕ್ಕಾಗಿ ಕೆಳಗಿಳಿಸಬೇಕು, ಯಾವ ಕಾರಣಕ್ಕಾಗಿ ಅವರ ತಲೆದಂಡ ಆಗ್ಬೇಕು, ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಅವರನ್ನ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿದ್ದಾರೆ ಅಮಿತ್ ಶಾ ಅವರು. ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಗುಂಪುಗಾರಿಕೆಯನ್ನ ಮಾಡ್ತಾರೆ ವಿಜೇಂದ್ರ ಅವರು ಪಕ್ಷದಲ್ಲಿ. ಜೊತೆಗೆ ನಮ್ಮನ್ನ ತುಳಿಯುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಹೊಂದಾಣಿಕೆ ಇಲ್ಲ ಅವರ ಬಳಿ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಕಾದ್ ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಒಂದು ವಿಚಾರ ಅಂತ ಹೇಳಿ.